ಶಿವಕುಮಾರ್ ಇನ್ನೊಂದು ಮಾತಾಡಿದ್ರೆ ಕುಮಾರಸ್ವಾಮಿ ಅವರು ಜಿಲ್ಲೆ ಬಿಟ್ಟಾಗಿದೆ. ಯಾರೇ ಏನು ಅವ್ರ ಪರ್ಮಿಷನ್ ತಗೊಂಡು ಜಿಲ್ಲೆ ಬಿಟ್ಟು ಹೋಗ್ಬೇಕಾ? ನಮಗೂ 80,000 ಓಟ್ ಹಾಕವ್ರಲ್ಲಿ. ರಾಮನಗರದಲ್ಲಿ 80,000 ಹಾಕವ್ರೆ, ಮಾಗಡಿಲಿ 80,000 ಓಟ್ ಹಾಕವ್ರೆ. ಎಲ್ಲಿಂದ ಮೊನ್ನೆ ಈಗ ಆಗಿದ್ದರೆ ಮೊನ್ನೆ ಪಾರ್ಲಿಮೆಂಟ್ ಚುನಾವಣೆ ಆಯಿತು, ಅವ್ರ ತಮ್ಮನ ಮನೆಗೆ ಕಳಿಸೋದ್ರಲ್ಲ. ಹಂಗಿರ ಕನಕಪುರ ಬಿಟ್ಟೋಯ್ತವ್ರ. ಕನಕಪುರದಲ್ಲೇ ಎಲ್ಲ ಹಾಕೊಂಡು ಗುಡ್ಡೆ ಹಾಕೊಂಡು ಕೂತಿಲ್ವ? ಏನೇನು ಮಾಡಬೇಕು ಅಂತ ಹೇಳಿ ಇದೆಲ್ಲ ಚರ್ಚೆ ಇವತ್ತು ಚಕ್ರ ತಿರುಗ್ತಾ ಇರ್ತದೆ. ಮೇಲಿದ್ದಾನೆ ಕೆಳಗೆ ಬರ್ತಾನೆ, ಕೆಳಗಿದ್ದಾನೆ ಮೇಲೆ ಹೋಗ್ತಾನೆ. ಇದನ್ನು ಹೇಳ್ಕೊಂಡು ನಾನೇ ಇದು ಬಿಡ್ತೀನಿ ಪರ್ಮನೆಂಟ್ ಆಗಿ ಅಂದರೆ ಅದು ಆಗ ಸರ್. ಕೇಸ್ ವಾಪಸ್ ತೊಗೊಂಡ್ರೆ ಸರ್, ಹೈಕೋರ್ಟ್ ಅದಕ್ಕೆ ಸ್ಟೇ ಕೊಟ್ಟಿದೆ. ದರ್ಗಾ ಗಲಾಟೆದು ವಾಪಸ್ ತೊಗೊಂಡಿದ್ದು ಕ್ಯಾಬಿನೆಟ್ನಲ್ಲಿ, ಅದು ಹೈಕೋರ್ಟಿಗೆ ಸ್ಟೇ ಕೊಟ್ಟಿದೆ. ವಿಜಯಪುರದಲ್ಲಿ ಆಗಿತ್ತಲ್ಲ ಸರ್ ಗಲಾಟೆದು, ಈ ಕೇಸೆಲ್ಲ ವಾಪಸ್ ತೊಗೊಂಡಿದ್ರು ಮುಸ್ಲಿಂ. ಇಲ್ಲ, ಅದಕ್ಕೆ ನನಗೆ ಗೊತ್ತಿಲ್ಲ, ಅದು ಬರ್ದಪ್ಪ. ಇನ್ನು ಅದ್ರ ಬಗ್ಗೆ ವಿಷಯ ಗೊತ್ತಿಲ್ಲ, ತಿಳಿದ್ಬಿಟ್ಟು ಹೇಳ್ತೀನಿ. ಅದರಿಂದ ಮುಖ್ಯಮಂತ್ರಿಗೆ ನಾನು ಹೇಳ್ತಕ್ಕಂಥದ್ದು, ಯಾವುದೇ ಕಾರಣಕ್ಕೂ ಚರ್ಚೆ ಮಾಡಿ. ನನಗೆ ಸುಮ್ಮನೆ ನಾನು ಮಾಧ್ಯಮದ ಮುಂದೆ ಪದೇ ಬರ್ತಕ್ಕಂಥದ್ದಕ್ಕೆ ನೀವೇ ಅವಕಾಶ ಕೊಟ್ಟರೆ ನಾನೇನು ಮಾಡಲಿ? ಒಂದು ಕಡೆ ಹೇಳ್ತಾರೆ, ಅಯ್ಯೋ ನಮ್ಮನೊಬ್ಬ ಮುಖ್ಯಮಂತ್ರಿ ಅವರೇ, ನಮ್ಮನೊಬ್ಬರು ಮುಖ್ಯಮಂತ್ರಿ ಯಾಕೆ ಜಗಳ ಆಡ್ಕೋಬೇಕು, ಬಿಟ್ಬಿಡ್ಬೇಕು, ಅದೇನು ಹೊಡಿತಾರೋ ಮಾಡ್ತಾರೋ ಲೂಟಿ ಮಾಡ್ತಾರೋ ಬಿಟ್ಬಿಡ್ಲಿ, ಯಾತಿ ಕುಮಾರಸ್ವಾಮಿ ಮಾತಾಡ್ತಾರೆ. ಅದಂತೂ ಕೈ ಸಿಕ್ಕತ್ತಾರಂತಲ್ಲ, ಎಲ್ಲ ಕೂದಲೆಲ್ಲ ಉದುರೋಗೈತಂತಲ್ಲ, ಇವ್ರದ್ದು ಕತೆ ಹೇಳ್ತಾರಲ್ಲ, ಅಕ್ಬರ್ ಬೀರ್ಬಲ್ ಕತೆ. ಇದು ಅದೆಲ್ಲ ಬಿಟ್ಟು ಕೆಲಸ ಏನು ಮಾಡಬೇಕು ಮಾಡಿ. ನಾನು ಮೊನ್ನೆನೂ ಹೇಳಿದ್ದೀನಿ, ಒಳ್ಳೆ ಕೆಲಸ ಮಾಡಿದ್ರೆ ಅಭಿನಂದಿಸೋಣ. ಲೂಟಿ ಹೊಡೆಯೋ ಕೆಲಸ ಮಾಡಿದ್ರೆ ನಾನು ಬಾಯಿ ಮುಚ್ಕೊಂಡಿರ್ಬೇಕಾ? ನಾನು ನಾಡಿನ ಜನತೆಗೆ ಹೇಳ್ತೀನಿ, ಅದು ಜಾತಿಯಲ್ಲಿ ಹೇಳಲ್ಲ, ನಾನು ಒಕ್ಕಲಿಗರು ಇನ್ನೊಂದು ಅಂತ ಹೇಳಲ್ಲ. ಈಗೇನೋ ಶುರು ಮಾಡೋರಲ್ಲ, ಅದೆಂಥದ್ದು ಅದು ಇವ್ರದ್ದೆಲ್ಲ ನಾಟಕ. ನಾನು ಎಂದೂ ಸಹ ಜಾತಿಯ ಹೆಸರನ್ನ ರಾಜಕಾರಣ ಮಾಡಿಲ್ಲ. ನಾನು ರಾಜಕೀಯಕ್ಕೆ ಬಂದ ದಿವಸದಿಂದ ನಾನು ಮನೆ ಹತ್ರ ಬರ್ತಕ್ಕಂಥವ್ರು ಯಾವ ಜಾತಿ ಅಂತ ಕೇಳಲ್ಲ. ಅವ್ರ ಕಷ್ಟ ಸುಖಗಳು ಈ ಸರ್ಕಾರ ಮಾಡದೇ ಇದ್ದರು, ಅವ್ರ ಸಂಕಷ್ಟಕ್ಕೆ ಇವತ್ತು ಸಹಾಯ ಮಾಡಿರ್ತಕ್ಕಂಥವ್ನು ನಾನು ಎಂದೂ ಸಹ ಜಾತಿ ರಾಜಕೀಯ ಮಾಡಿದವನಲ್ಲ. ಇದನ್ನು ಯಾತಕ್ಕೆ ಪದೇ ಹೇಳ್ತೀರಿ? ಈಗ ನೀವು ಯಾತಕ್ಕೆ ಜಾತಿ ರಾಜಕೀಯ ಒಂದು ಕಡೆ ಹೇಳ್ತೀರಿ, ನೀವೇ ಇದೆಂಥದ್ದು ಈಗ ಗೃಹ ಜ್ಯೋತಿ ಅದಕ್ಕೆಲ್ಲ ಜಾತಿ ಯಾಕೆ ಕೇಳ್ತಾ ಇದ್ದೀರಿ? ಯಾವ ಕಾರಣಕ್ಕೆ ಕೇಳ್ತಾ ಇದ್ದೀರಿ? ಜಾತಿ ಹಾಕ್ಬೇಕು ನಿಮಗೆ? ಹಿಂದೂ ಅಂತ ಹಾಕೋರು ಸಾಕಲ್ವಾ? ನಾವು ಪಾಸ್ಪೋರ್ಟಿಗೆ ಮಾಡಿಸ್ಬೇಕಾದ್ರೆ ಜಾತಿ ಒಕ್ಕಲಿಗ ಅಂತ ಹಾಕ್ತೀವ, ಪಾಸ್ಪೋರ್ಟಿಗೆ ಹಿಂದೂ ಅಂತ ಕೇಳ್ತಾರೆ, ನ್ಯಾಷನಾಲಿಟಿ ಕೇಳ್ತಾರೆ. ಇವರು ಜಾತಿ ಯಾವುದು ಇದೆಲ್ಲ ಏನಕ್ಕೆ ಕಾರಣಕ್ಕೆ ಕೇಳ್ತಾವ್ರೆ? ಅಲ್ಲಿ ಕೂರಿಸ್ಕೊಂಡು ಮಾಡ್ತಾವ್ರಲ್ಲ, ಅಲ್ಲಿ ನೆಕ್ಸ್ಟ್ 28ಗೆ ಹೆಂಗೆ ಹೊಡಿಬೇಕು ಅಂತೇಳಿ ರಾಜ, ಅದಕ್ಕೆ ಮಾಡೋದಕ್ಕೆ ಬೆಲೆ ಕೇಳ್ತಾವ್ರ. ಜನ ಅರ್ಥ ಮಾಡ್ಕೊಳ್ಳಿ, ಇವರಂಥ ಬೋಗಸ್ಸು ಇನ್ನೊಬ್ರು ಸಿಗೋಕ್ಕೆ ಸಾಧ್ಯ ಇಲ್ಲ. ಈಗ ಅದೆಂಥದ್ದು ಮತ್ತೆ KSRTCದು ಬೆಲೆ ಜಾಸ್ತಿ ಮಾಡ್ತಾರೆ, ಟಿಕೆಟ್ ಬೆಲೆ ಈಗೆಲ್ಲ ಇಳೀತದಲ್ಲ ಇನ್ನೊಂದು ವಾರ. ಈಗಾಗಲೇ ಎಲ್ಲ ಇದು LPGಗೆ ದರ ಇಳಿಸಿದ್ರು, ಈಗ ಪೆಟ್ರೋಲ್ದು ದರ ಇಳೀತದೆ. ಇದಕ್ಕೆ ನೀವು ಇಳಿಸ್ಬೇಕೋ ಏರಿಸ್ಬೇಕೋ? ನೀವು ಚರ್ಚೆ ಮಾಡೋಣ ಬನ್ನಿ. ಎಸ್ ಸರ್, ಥ್ಯಾಂಕ್ ಯು.